ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಆಂಧ್ರ ಸ್ಟೈಲಲ್ಲಿ ಮಾಡುವಂಥ ಖಾರಂ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಮೊದಲಿಗೆ ಚಟ್ನಿ ಪುಡಿ ಮಾಡ್ಕೊಳ್ಳೋಣ. ಚಟ್ನಿ ಪುಡಿಗೆ ನಾನು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಬದಲು ನಿಮ್ಮ ಹತ್ರ ಹಚ್ಚಿ ಖಾರದ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಉಪ್ಪು, ಹಾಗೆ 1 10 ರೂಪಾಯಿ ಬೆಳ್ಳುಳ್ಳಿ, ಕಡಲೆಪಪ್ಪು ಇಷ್ಟನ್ನು ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನುಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಈಗ ಪೌಡ್ರ್ ಆಗಿದೆ. ಈಗ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು ನಾವು ಈಗ ಈರುಳ್ಳಿ ಚಟ್ನಿ, ಖಾರದ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ತುಂಬ ತರಕಾರಿ ಹೋಗಲ್ಲ, ಹಾಗೆ ತುಂಬ ನುಣ್ಣಕ್ಕೂ ಅಲ್ಲ, ಆ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಖಾರಂ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ಮೆಣಸಿನ್ಕಾಯಿನ ಇಲ್ಲಿ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ. ನೀವು ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇರಲಿಲ್ಲ, ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಕಲರ್ಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಟ್ಟಿದ್ದೀನಿ. ನಾನು ಇಲ್ಲೊಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಒಂದು ಸಣ್ಣ ಮೆಣಸಿನ್ಕಾಯಿ ಒಂದು 5-6 ಇಷ್ಟನ್ನು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಖಾರಕ್ಕೆ ಒಂದು 6 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಸಣ್ಣ ಮೆಣಸಿನ್ಕಾಯಿ. ಇದು ಕಲರ್ಗೋಸ್ಕರ. ಇದಕ್ಕೆ ನೀವು ಅಚ್ಚ ಖಾರದ ಪುಡಿ ಹಾಕೋದಕ್ಕಿಂತ ಈ ಥರ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಟು ಮಾಡಿದ್ರೆ ಈ ಖಾರಂ ಚಟ್ನಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನುಣ್ಣಕ್ಕೆ ರುಬ್ಕೊಂಬರೋಣ. ನೋಡಿ, ಈಗ ನಾನು ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ಸೈಡ್ ಇಟ್ಕೊಳ್ಳೋಣ. ಈಗ ಬಾಂಬೆ ಚಟ್ನಿ ಮಾಡ್ಕೋಬೇಕು. ಅದಕ್ಕೆ ಕಡಲೆ ಹಿಟ್ಟು ಒಂದು 4-5 ಸ್ಪೂನ್ ಕಡಲೆ ಹಿಟ್ಟನ್ನ ನೀರಲ್ಲಿ ಹಾಕ್ಕೊಂಡು ಕಲಿಸ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ. ನೀವೆಷ್ಟು ತೆಳ್ಳಗೆ ಕಲಿಸ್ಕೊಳ್ತೀರೋ ನಾವು ಬಿಸಿ ಮಾಡುವಾಗ ಅದು ಗಟ್ಟಿ ಆಗುತ್ತೆ. ಹಾಗಾಗಿ ನೋಡಿ, ನಾನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಬನ್ನಿ ಈಗ ಸ್ಟವ್ ಮೇಲೆ ಬಾಂಡಿ ಇಟ್ಕೊಂಡು ನಾನು ಆಲ್ರೆಡಿ ಸ್ವಲ್ಪ ತುಪ್ಪ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಕಲರ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಬಾಂಬೆ ಚಟ್ನಿ ಇದಕ್ಕೆ ಕಂಪಲ್ಸರಿ ಬೇಕೇ ಬೇಕು. ಹಾಗೆ ಇದರಿಂದನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಾಗುತ್ತೋ ಅದಷ್ಟು ಉಪ್ಪು ಹಾಕ್ಕೊಂಡು ಈಗ ನಾವು ಕಾಸಿಟ್ಟಿರೋ ಅಂಥ ಕಡಲೆ ಹಿಟ್ಟಿನ ನೀರನ್ನು ಹಾಕ್ಕೊಂಡು ಉರಿ ಸಣ್ಣ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಇದು ತುಂಬ ಗಟ್ಟಿ ಆದರೂ ಪರವಾಗಿಲ್ಲ, ಕೊನೆಯಲ್ಲಿ ಸ್ವಲ್ಪ ಬೇಕಾದ್ರೆ ನೀವು ನೀರು ಹಾಕ್ಕೊಂಡು ನಿಮ್ಗೆ ಅದಕ್ಕೆ ಎಷ್ಟು ಬೇಕಾಗೋದು ಅಷ್ಟು ಕಲಿಸ್ಕೋಬೋದು. ಇದನ್ನು ಬಿಸಿ ಮಾಡ್ತಾ ಮಾಡ್ತಾ ಇದು ಗಟ್ಟಿ ಆಗಿಬಿಡುತ್ತೆ. ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ, ತುಂಬ ಕಾಯಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಇಷ್ಟಾದರೆ ಸಾಕಾಗುತ್ತೆ. ಈ ಹದದಲ್ಲಿ ನಾವು ತೆಗೆದಿಟ್ಬಿಟ್ರೆ ಅದು ತಣ್ಣಗಾಗೋಷ್ಟರಲ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ. ಈ ಹದದಲ್ಲೇ ನಾವು ತೆಗಿಬೇಕು, ತುಂಬ ಗಟ್ಟಿ ಆದಮೇಲೆ ತೆಗಿಯೋಕೆ ಹೋಗಬಾರ್ದು. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದು ಕರೆಕ್ಟಾದ ಇದೆ. ಕಡಲೆ ಹಿಟ್ಟು ತಣ್ಣಗಾದ್ಮೇಲೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಬಾಂಬೆ ಚಟ್ನಿ ರೆಡಿಯಾಗಿದೆ. ನೋಡಿ, ಈಗ ದೋಸೆ ಹಿಟ್ಟು ರೆಡಿ ಇದೆ. ನಾನಿಲ್ಲಿ ಒಂದು 3 ಗ್ಲಾಸ್ ದೋಸೆ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ, ಹಾಗೆ ಒಂದು 2-3 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನು ಮೆಂತ್ಯ ಇಷ್ಟು ಹಾಕಿ ನೆನೆಸಿಟ್ಟಿದ್ದೆ. ಇದು ಕಮ್ಮಿ ಅಂದರೆ ಒಂದು 6 ಅವರ್ ನೆನಿಲೇಬೇಕು. ಇದು ಎಷ್ಟು ಚೆನ್ನಾಗಿ ನೆನೀತೋ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ನಾವು ಇಡ್ಲಿಗೆ ಹೇಗೆ ಇದು ಮಾಡ್ಕೊಳ್ತೀವಿ ಆ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಚೆನ್ನಾಗಿ ಹುಳಿ ಬಂದಿರಬೇಕು ಇದು ಹಿಟ್ಟು, ಆವಾಗಲೇ ಈ ದೋಸೆ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ. ನೋಡಿ, ಹೆಂಚು ಕಾದಿದೆ. ನೀವು ಈ ದೋಸೆಗೆ ಸ್ವಲ್ಪ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮರೀದೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಾಕ್ಕೊಳ್ಳಿ.
ಈ ರೀತಿ ದೋಸೆನ ಎರಡೂ ಬದಿಲೂ ನೀಟಾಗಿ ಬೇಯಿಸ್ಕೋಬೇಕು ಫಸ್ಟ್. ಈ ರೀತಿ ಎರಡೂ ಕಡೆ ಬೇಯಿಸ್ಕೊಳ್ಳೋದ್ರಿಂದ ನಾವು ಮತ್ತೆ ಚಟ್ನಿ ಎಲ್ಲ ಹಾಕ್ಕೊಳ್ತೀವಲ್ಲ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ನಾವು ಬಾಂಬೆ ಚಟ್ನಿ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬಾಂಬೆ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ನಾವು ಖಾರಂ ಚಟ್ನಿ ಹಾಕ್ಕೊಂಡು ಎರಡನ್ನೂ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ದೋಸೆಗೆ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ನಾವು ಚಟ್ನಿ ಪುಡಿನ ಹಾಕ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇರೆ ಏನೂ ಕಾಂಬಿನೇಷನ್ ಆಗಿ ಬೇಕಾಗಿಲ್ಲ, ಇಷ್ಟೇ ಸಾಕಾಗುತ್ತೆ. ಇದನ್ನು ಹೀಗೆ ಬಿಸಿ ಬಿಸಿ ತಿನ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಬಟ್ ಇದು ಬಿಸಿ ಬಿಸಿ ತಿನ್ನಲಿಕ್ಕಷ್ಟೇ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ. ಯಾವಾಗಲೂ ಒಂದೇ ಥರ ದೋಸೆ ಮಾಡೋದಕ್ಕಿಂತ ಅವಾಗವಾಗ ಈ ಥರ ವೆರೈಟಿಯಾಗಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಇದ್ರ ಮೇಲೆ ಚಟ್ನಿ ಪುಡಿ ಹಾಕ್ಕೋಬೇಕಾಗುತ್ತೆ. ಈಗ ಆಂಧ್ರ ಸ್ಟೈಲ್ ಕಡಪಂ ಖಾರಂ ದೋಸೆ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಮರಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.